ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ರಾಗಳನ್ನ ಮುಂದೆ ನಡ್ಕೊಂಡು ಹೋಗಿ ಅಷ್ಟೇ ಸಾಕು. ಎಲ್ಲಿದ್ದೀವಿ ನಾವಿವಾಗ? ಸ್ಟ್ರೀಟ್ ಮಧ್ಯೆ ಇದ್ದೀವಿ. ಮುಂಬೈ. ದ ಸಿಟಿ ನೆವರ್ ಸ್ಲೀಪ್ ಅಂತಾರೆ. ಹೌದಾ? ಗೆಸ್ ಮಾಡಿದೆ. ನೋಡಿ ಎಲ್ಲಿದ್ದೀವಿ? ರೋಡ್ ಮಧ್ಯೆ ಗಾಡಿ ಗುದ್ಕೊಂಡು ಹೋಗಿತ್ತು. ಇವಾಗ ಹೋಗ್ತಾ ಇದೀವಿ ಸ್ಟ್ರೀಟ್ ಆಫ್ ಮುಂಬೈಯಲ್ಲಿ ನಡ್ಕೊಂಡು ಹೋಗ್ತಿದೀವಿ. ಕ್ರೂಸಿಂದ ಇಳಿದ ತಕ್ಷಣ ಮುಂಬೈ ಎಕ್ಸ್ಪ್ಲೋರ್ ಮಾಡಕ್ ಹೊರಟಿದ್ದೀವಿ. ನಮ್ದು ಚೆಕ್ ಇನ್ ಟೈಮ್ ಇರೋದು 12 ಗಂಟೆ. ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ, ಆಚೆಗೆ ಅಂತ ಹೊಡೆದು ಅಲ್ಲೇ ನೋ ರೂಮ್ಸ್ ಅವೈಲೇಬಲ್, ಗೆಟ್ ಲಾಸ್ಟ್ ಅಂದ್ರು. ಕಮ್ಮಿ 12 o'clock ಅಂದ್ರು. ನಮ್ಮ ಹೋಟೆಲಿಂದ ವಾಕೇಬಲ್ ಡಿಸ್ಟೆನ್ಸು ಗೇಟ್ ವೇ ಆಫ್ ಇಂಡಿಯಾ ಮತ್ತು ತಾಜ್ ಎಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಗೇಟ್ ವೇ ಆಫ್ ಇಂಡಿಯಾ. ಅದ್ರ ಆಪೋಸಿಟ್ ತಾಜ್. ನೋಡಿ ಎಷ್ಟು ಇದಿದೆ ಇಲ್ಲಿ. ಶಿಪ್ ಚಿಕ್ಕದು ಬೋಟ್ ಕರೆಕ್ಟ್. ಚಿಕ್ಕ ಕ್ರೂಸ್ಗಳು ಇದಾವೆ ನೋಡಲ್ಲಿ. ಸಕ್ಕತ್ತಿದೆ, ಒಳ್ಳೆ ಇರುವೆಗಳ ತರ ಕಾಣಿಸ್ತಾವಪ್ಪ. ಗುಂಡಣ್ಣ ಈ ಗುಂಡ ತಡಿಯ. ಹಾಯ್ ಓಣಮ್ಮ, ಯಾರಿದು ಓಡಿಸಿದ್ದು? ಎಷ್ಟು ಕೂತಾಗಿದ್ಯಾ ನೀನು? ಒಟ್ಟಿಯ ನಮ್ಮ ಬೆಂಗಳೂರಿಗೆ ಬಟ್ಟಿ ಅಮ್ಮ ಬೈದಾಗ್ಬಿಟ್ಟ. ಗಂಜಣ್ಣ ಮುಂಬೈ ಪುಚ್ಚ ಜೋರಿರುತ್ತೆ. ಹಿಂದಿ ಕನ್ನಡ ಬರಲ್ಲ, ಹಿಂದಿ ಹೊಡ್ದು. ಇದೇ ತಾಜ್ ಹೋಟೆಲ್ ನೋಡಿ ಅಭಿ. ಇದು ಓಲ್ಡ್ ಹೋಟೆಲ್ ಆಕ್ಚುಲಿ. ಇದಕ್ಕೆ ಬಾಂಬ್ ಬ್ಲಾಸ್ಟ್ ಆಗಿರೋದಲ್ಲ, ಸೆಲೆಬ್ರೇಷನ್ ಎಲ್ಲ ಮಾಡಿಸ್ತಾರೆ. ಬಿಸಿಲಿದೆ ಬಟ್ ಇದಿಲ್ಲ ಅಲ್ಲ. ಇವಾಗ 10 ಗಂಟೆ 11 ಗಂಟೆ ಆದ್ಮೇಲೆ ಕಬೂತರ್ ಅಲ್ಲ ಹೋಗಿ ಡಿಸ್ಟರ್ಬ್ ಮಾಡ್ತಾರೆ ಅಂತಾನೆ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ. ಇಷ್ಟೊತ್ತು ಗ್ಲಾಸ್ ಇರ್ಲಿಲ್ಲ, ಇವಾಗ ಎಲ್ಲಿಂದ ಗ್ಲಾಸ್ ಬಂತು? ಏನೇ ಹೇಳಿ 100 ರೂಪಾಯಿ ಕೊಟ್ಟು ಗ್ಲಾಸ್ ಜನ ಒಂಥರ ಮಜಾ ಅಲ್ಲ. ಅದು ಎಲ್ಲರೂ ಕಳ್ದೋದ್ರು ಟೆನ್ಷನ್ ಇರಲ್ಲ. ಅವಿಗೆ ಆಕ್ಚುಲಿ 100 ರೂಪಾಯಿ 50 ರೂಪಾಯಿ ಇದೆ ಬೆಸ್ಟ್. ಕಳ್ದಾಗ್ತಾ ಇರ್ತಾರೆ. ಚೆನ್ನಾಗಿರೋದೇ ಸಿಕ್ತು 100 ರೂಪಾಯಿ. ಚೆನ್ನಾಗಿದೆ, ನಾನು ಹಾಕೋಬಹುದು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಬಸ್ ನೋಡಿ ಗೈಸ್, ಇಲ್ಲಿ ಮುಂಬೈ ಬಸ್ ಇದೆಯಾ? ಈ ಬಸ್ ಎಲ್ಲ ಹೋಲ್ಸಿದ್ರೆ ನಮ್ ಬೆಂಗಳೂರ್ದು ಹೆಂಗಿರತ್ತಲ್ವಾ? ಏನೋ ಇದು ಇಷ್ಟು ಗಲೀಜಿದೆ ಯಪ್ಪ ದೇವ್ರೆ. ಒಳಗಡೆ ಹೋಗಕ್ ನೋಡಿ ಎಂಟ್ರೆನ್ಸ್ ಇದೆ ಗೈಸ್, ದ ಗೇಟ್ ವೇ ಆಫ್ ಮುಂಬೈ. ಸಾಕತ್ತಾಗಿದೆ ಅಲ್ಲ. ಎಲ್ಲಿ ನೋಡಿದ್ರೆ ಬರೀ ಪೋಸ್ಟ್ ಕೊಡ್ತಾರಲ್ಲ ಕಾಣಿಸ್ತಾರೆ ನಿಮ್ಗೆ ಅನ್ಸುತ್ತೆ. ಇವಾಗ ವಿದ್ಯಾನ ನಿಂತ್ಕೊಂತಾಳೆ ಹಂಗೇನೆ. ಏನ್ ಸ್ಪೆಷಾಲಿಟಿ ಇದ್ರದ್ದು? ಇವಾಗ ಇದ್ರಲ್ಲಿ ನೋಡ್ತಾ ಇದ್ದೆ, ವಾಸ್ ಬಿಲ್ಟ್ ಇನ್ 1924 ಅಂತೆ. ಒಬ್ರು ಯಾರೋ ಕಿಂಗ್ ಮತ್ತೆ ಕ್ವೀನ್ ಬರ್ತಾರೆ ಅಂತ ಮುಂಬೈಗೆ ಫಸ್ಟ್ ಟೈಮ್ ಬರ್ತಾ ಇದಾರೆ ಅಂತ ಇದನ್ನ ಕಟ್ಸಿರೋದು ಬ್ರಿಟಿಷ್ ನೋಡಪ್ಪ. ಇದೇ ನೋಡಿ ದ ಫೇಮಸ್ ತಾಜ್ ಮಹಲ್ ಹೋಟೆಲ್. ಅಲ್ಲಿ ಇದಾಕಿತ್ತು ಗೊತ್ತಾ, 25/11 ಯಾವ್ದೋ ಮೂವಿ ನೋಡಿದ್ದೆ ನಾನು. ಅವಾಗ ನಾನ್ ಚಿಕ್ಕವಳಿದ್ದೆ, ನಾನು ನ್ಯೂಸ್ ಎಲ್ಲ 15-16 ವರ್ಷ ಆಯ್ತು ಆಲ್ಮೋಸ್ಟ್. ಇಲ್ಲಿಂದಾನೇ ಅಟ್ಯಾಕ್ ಮಾಡಿರೋದು. ಎಷ್ಟೊಂದು 150 ಜನ ಶೂಟ್ ಮಾಡಿದ್ದಾವೆ. ಅಜ್ಮಲ್ ಕಸಬ್ ಹಿಂಗ್ ಬಂದಿರ್ಬೋದಲ್ಲ. ಆಲ್ಮೋಸ್ಟ್ 300 ಇಂಜೂರ್ ಆಗಿದ್ರಂತೆ. ಅವಾಗ ಹೆಂಗ್ ಹೋಗಿರ್ಬೋದು, ಒಳಗಡೆ ಹೋಗಿ ಬ್ಲಾಸ್ಟ್ ಮಾಡಿರ್ಬೋದು ಅಂತ. ಟೆರರಿಸ್ಟ್ ಅಟ್ಯಾಕ್. ಇವಾಗೆಲ್ಲ ಫುಲ್ ಸೆಕ್ಯೂರಿಟಿ ಮಾಡಿದ್ದಾರೆ ಗೈಸ್. ಸುಮ್ನೆ ಯಾರು ಒಳಗಡೆನೆ ಹೋಗಂಗಿಲ್ಲ. ಬುಕ್ಕಿಂಗ್ ಇದ್ರೆ ಮಾತ್ರ ಒಳಗಡೆ ಬಿಡ್ತಾರೆ, ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ಬ್ಲಾಸ್ಟ್ ಆಗಿದೆ ಅಂತಾನೆ ಗೊತ್ತಾಗಲ್ಲ. ಹೆಂಗ್ ಇದ್ ಮಾಡಿದಾರೆ ನೋಡು. ಮತ್ತೆ ಕೂರಕ್ಕೆ ಎಲ್ಲೂ ಜಾಗ ಇಲ್ಲ ಗುರು ಇಲ್ಲಿ. ಅದೊಂದು ಒಂಚೂರು ಸೀಟ್ಗಳು ಏನಾರು ಹಾಕಿದ್ರೆ ಚೆನ್ನಾಗಿರೋದೇನಪ್ಪ. ಈ ಕಡೆ ಹಿಂದ್ಗಡೆ ಓಷನ್ ಅಲ್ಲ ವಿದ್ಯಾ, ಓಷನ್ ಅಲ್ಲ ಹಿಂದೆ ಸಿ ಅಲ್ಲ. ಸೊ ಇದು ಅಲ್ಲಿಂದ ಬರೋರಿಗೆ ವೆಲ್ಕಮ್ ಮಾಡೋ ಥರ ಕಾನ್ಸೆಪ್ಟ್. ಅದಕ್ಕೋಸ್ಕರ ಅವ್ರ ಕ್ವೀನು ಮತ್ತೆ ಕಿಂಗು ಬರ್ಬೇಕಾರೆ ಇಲ್ಲಿಂದ ವೆಲ್ಕಮ್ ಮಾಡೋಕ್ಕೋಸ್ಕರ ಇದನ್ನ ಕಟ್ಸಿದ್ದಂತೆ. ಇವಾಗ ಯಾಕೆ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಗೇಟ್ ಹಾಕ್ಬಿಟ್ಟು. ಬಿಡ್ತಾನೆ ಇಲ್ಲ ವಿದ್ಯಾ, ಇಲ್ಲೆಲ್ಲ ಬಿಡ್ತಾ ಇರಪ್ಪ. ನಾನು ಒಳಗಡೆ ಎಲ್ಲ ನೋಡಿದೀನಿ, ಏನೋ ಮಾಡ್ತಾ ಇದಾರೆ. ಗೈಸ್ ನೋಡಿ, ಇವಳು ನನ್ನ ಜೊತೆನೆ ಕಣ್ಣ ಮುಚ್ಚಲ ಆಡ್ತಾ ಇದ್ದಾಳೆ. ಎಲ್ಲೋಗಿದ್ದೆ? ನಾನು ಅಷ್ಟು ದೂರ ಇದ್ದೀನಿ, ನೀನ್ ಇಲ್ಲಿ ನಿಂತ್ಕೊಂಡು ಇಷ್ಟು 1000 ಜನ ಮಧ್ಯದಲ್ಲಿ ಹಂಗ್ ಮಾಡ್ರಿ ಯಾವನಿಗೆ ಗೊತ್ತಾಗುತ್ತೆ? ಬರ್ರಿ ಹಿಂಗೆ ಎಲ್ಲೆಲ್ಲೋ ಕಳೆದೋಗ್ತಾಳೆ. ಸಿಕ್ದಲ್ಲಿ ಹೋಗೋದು.
ನೀವು ಹುಡ್ಕೋದಿದ್ದೀರ ಮಜಾ ಬರುತ್ತೆ ಅಭಿ. ಅಲ್ಲೇ ನಿಂತ್ಕೊಂಡು ಅರ್ಧ ಗಂಟೆ ನಿಂತ್ಕೊಂತಾನೆ. ಮುಂದಿನ ಊರಲ್ಲಿ ಹಿಂದೆ ನೋಡಿ ನೋಡ್ತೀನಿ ಆಚೆ ಈಚೆ ಯಾಕೆ ನೋಡಲ್ವಾ? ಮಜಾ ಇರುತ್ತೆ. ಇವಾಗ ಎಲ್ಲಿಗೆ ವಿದ್ಯಾ ಇಲ್ಲಿಂದ? ಇಲ್ಲಿಂದ ಛತ್ರಪತಿ ಶಿವಾಜಿ ಟರ್ಮಿನಸ್. ಬನ್ನಿ ಅಲ್ಲಿಗೆ ಹೋಗೋಣ. ಇಲ್ಲಿಂದ ಛತ್ರಪತಿ ಶಿವಾಜಿ ಟರ್ಮಿನಸ್ ಬಂದು ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ನಮ್ಮ ರೂಮ್ ಹತ್ರನೇ ಒಂದು 4-5 ಪ್ಲೇಸಸ್ಗಳಿದಾವೆ. ಕ್ಯಾಬ್ಗಳು ಸಿಕ್ಕಾಪಟ್ಟೆ ಇದೆ ಗೈಸ್. ನೋಡೋಣ ಬನ್ನಿ ಕ್ಯಾಬಲ್ಲಿ ಹೋಗೋದ. ಬಸ್ಗಳಿದಾವೆ. ಕ್ಯಾಬಲ್ಲಿ ಒಂದು ಲೆಮನ್ ಜ್ಯೂಸ್ ಬೇಕಾ ವಿದ್ಯಾ? ಹೆಂಗಿದೆ? ಸೂಪರ್ ಆಗಿದೆ. ಬಿಸಿಲಿಗೆ ಸಖತ್ತಾಗಿದೆ. ಕುಲ್ಫಿ ತಿನ್ನ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ ಗೈಸ್, ಇವಾಗ ನಮ್ಮ ಕೆಲಸ ಕ್ಯಾಬ್ ಹುಡ್ಕೋದು. ನೋಡಿ ಇಲ್ಲಿ ಒಂದೇ ಒಂದು ಆಟೋ ಇಲ್ಲ. ಆಟೋ ಬದಲು ಇದೇ ಥರ ಫುಲ್ ಟ್ಯಾಕ್ಸಿಗಳು. ಈ ಸ್ಯಾಂಟ್ರೋ ಮೆಜಾರಿಟಿ ಎಲ್ಲ ಸ್ಯಾಂಟ್ರೋನೇ, ರಿಡ್ಸು ಎಲ್ಲ ಈ ಥರ ನೋಡಿ. ಛತ್ರಪತಿ ಶಿವಾಜಿ ಟರ್ಮಿನಲ್ ಹತ್ರ ಬಂದಿದ್ದೀವಿ ನೋಡಿ. ಇದೆ ಹೆಂಗಿದೆ ನೋಡಿ. गेट ऑफ इंडिया घूमो, मरीन ड्राइव घूमो, चौपाटी घूमो, हैंगिंग गार्डन घूमो, अंबानी का घर देखो, हाजी अली। वो शाहरुख खान का मरेंद्र। हाँ, नहीं शाहरुख खान का बांद्रा जाना पड़ेगा, बांद्रा बनी से। बांद्रा सलमान खान का है, शाहरुख खान का, रेखा का, जैकी श्रॉफ का, सब उधर ही बांद्रा। बांद्रा मार्केट भी है ना? हाँ, हिल रोड पे है, लिंकिंग रोड मार्केट है। ಗೈಸ್ ಇದು ಹೆಂಗಿದೆ ಅಂದರೆ ಈ ಹ್ಯಾರಿ ಪಾಟರ್ ಫಿಲಮಲ್ಲಿ ಸ್ಕೂಲ್ ಬರುತ್ತೆ ನೋಡಿ, ಸೇಮ್ ಅದೇ ಥರ ಇದೆ ಮಾತ್ರ. ಇಷ್ಟೇ ಗೈಸ್. ಇಲ್ಲ ಇದನ್ನ ನೋಡ್ಕೊಂಡು ಬೇಕಾದ್ರೆ ನೀವು ಫೋಟೋ ಗಿಟ ಹೊಡ್ಕೊಂಡು ವಡಾಪಾವ್ ಬೇಕಾಗಿದ್ಯಾ? ಎಲ್ಲಿ ನೋಡಿದ್ರು ವಡಾಪಾವು. ಇಲ್ಲಿ ಬಡವರ ಬಂದು ವಡಾಪಾವು, ಪಾವ್ ಬಜ್ಜಿ. ಈ ಕಡೆ ವಡಾಪಾವು ಇದೆ. ನನ್ನ ಮಗನೇ ಚೆನ್ನಾಗಿದ್ಯಾ? ವಡಾಪಾವ್ ಟೇಸ್ಟ್. ಇಲ್ಲೇ ಅಲ್ಲ ಹುಟ್ಟಿದ್ದು ವಡಾಪಾವ್. ಅಭಿ ಮುಂಬೈ ದೋಡ್ ರಾಡ್ತಿದೀಯ ಅಭಿ. ಏನಂದೆ ಇನ್ನೊಂದ್ಸಲ ಮುಂಬೈ ದೋಡ್ ರಾಡ್ತಿದೀಯ ಅಭಿ. ದಾಟಕಲ್ಲಿ ಇದೇ ಇಲ್ಲ, ಸುಮ್ಮನೆ ಕರ್ಕೊಂಬಂದೆ. ಬಾ ಕಡೆ ಹೋಗೋಣ. ಬಾ 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 ಹಿಂದೆ ಬಂತು. ಓಕೆ ಗೈಸ್, ಇದನ್ನ ಮುಗಿಸ್ಕೊಂಡು ಇವಾಗ ಇಲ್ಲೇನು ಇಲ್ಲ ನಿಮಗೆ ಜಾಸ್ತಿ ಇತ್ತು ನೋಡೋಕ್ಕೆ. ಸೀದಾ ರೂಮಿಗೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲೇ ಹೋಗೋಣ ಬಾ. ಈ ಕಡೆ ಊಬರ್ ಬುಕ್ ಮಾಡಿಬಿಡು ವಿದ್ಯಾ, ಹೋಗ್ಬಿಡೋಣ ರೂಮ್ಗೆ. ಕ್ಯಾಬ್ ಹುಡುಕಿ 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 ಊಬರ್ ಇದೆ ಗೈಸ್, ಅಕ್ಸೆಪ್ಟೇ ಮಾಡಲ್ಲ ಯಾರು. ಎಲ್ಲ ಮಾತಾಡ್ಕೊಂಬಿಟ್ಟಿದ್ದಾರೆ ಅನ್ಸುತ್ತೆ. ಜಸ್ಟ್ ರೂಮಿಗೆ ಬಂದ್ವಿ ಗಾಯ್ಸ್. ಇವಾಗ ಇಬ್ರು ಪಟ್ಟ ಪಟ್ಟ ಅಂತ ರೆಡಿ ಆಗ್ಬಿಟ್ಟು ಏನು ಪ್ಲಾನ್ ವಿದ್ಯಾ? ಸಂಜೆ ಇವಾಗ ಬೆಳಗ್ಗೆನೆ ನೋಡ್ಕೊಂಡ್ಬಂದ್ಬಿಟ್ಟಲ್ಲ ಸುಮಾರು ಪ್ಲೇಸು. ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಸಿಗ್ತೀವಿ. ನಮ್ಗೆ ಎಲ್ಲಿ ಹೋದಲ್ಲೆಲ್ಲ ಇದು ಸಿಗ್ತಾ ಇದೆ ತುಂಬಾ. ಏನು ಹೇಳಿ, ಹಾಂ ಇದು 5 ರೂಪಾಯಿ 10 ರೂಪಾಯಿನೇ ಆಗಿರ್ಬೋದು, ಬಟ್ ಇದನ್ನ ಬ್ಯಾಗಿಗೆ ಹಾಕೊಂಡು ಹೋಗೋ ಮಜಾ ಇದೆಯಲ್ಲ ಅದು ಬೇರೆ. ಯೂಸ್ ಮಾಡಲ್ಲ ಬಿಡಲ್ಲ, ಮನೆಗೆ ತಗೊಂಡೋಗೋದು ಖುಷಿ ಒಂಥರ. ಅಯ್ಯೇ ಸರಿ, ಸಿಗೋಣ, ಬಾಯ್.